ಯುಕ್ತಿ ಏನಿದು? ಏನ್ ಸರ್ಪ್ರೈಸು? ಎಲ್ರಿಗೂ ಊಟ ತರಿಸಿದ್ದೀನಿ. ಏನ್ ಗೊತ್ತಾ, ನಾನು US ಇಂದ ಬಂದಾಗಿಂದ ಬರ್ಗರ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಇವತ್ ತಿನ್ನೋಣ ಅನ್ಸ್ತು, ಬಟ್ ಒಬ್ಳೆ ತಿನ್ನೋದಿಕ್ಕೆ ಇಟ್ಸ್ ಸೊ ಬೋರಿಂಗ್. ಅದಕ್ಕೆ ಎಲ್ರಿಗೂ ತರಿಸಿದ್ದೀನಿ ಅಲ್ವಾ ಗೋಪು? ಹಾ ಹೌದು ಅಕ್ಕ ಮ್ಯಾಮ್ ಕಳ್ಸಿದ್ರು, ನಾನೇ ಹೊರಗಡೆ ಹೋಗ್ತು ಮುಂದೆ. ಇದು ಯಾವ್ದು ಇದು ಅಕ್ಕ ಮ್ಯಾಮು? ಚೆನ್ನಾಗಿದೆ. ಸರಿ, ಊಟ ಮಾಡೋಣವಾ? ನಂಗೆ ಊಟ ಬೇಡ. ಯಾಕೆ ಬೇಡ? ನಂಗೆ ಲೂಸ್ ಮೋಷನ್. ಲೂಸ್ ಮೋಷನ್ ಎಂದರೆ? ನಿನ್ ಫ್ರೆಂಡ್ ಏನೋ ಕೇಳ್ತಿದ್ದಾರೆ, ಹೇಳ್ಕೊಡು. ನೋಡು, ಆರಾಮಾಗಿ ಎಲ್ಲಾನು ಬಿಡ್ಸಿ ಹೇಳ್ಕೊಡು ಆಯ್ತಾ? ನಂಗೆ ಹೊಟ್ಟೆ ಸರಿ ಇಲ್ಲ. ಸುಳ್ಳು ಹೇಳುತ್ತಿರುವೆ ಪುಟಾಣಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹಸಿವಾಗುತ್ತಿದೆ, ತಿನ್ನಬೇಕು ಎಂದೇ ಅಲ್ಲವೇ? ಹಸು ಆಗ್ತಿದೆ ಅಂದ್ಮೇಲೆ ಪುಟ್ಟಾಣಿ ತಿಂತಾಳೆ ಅಣ್ಣ. ಆಕ್ಚುಲಿ ನನ್ಗೆ ಸ್ವಲ್ಪ ದಿನದಿಂದ ಬರ್ಗರ್ ಅಂದ್ರೆ ಅಲರ್ಜಿ. ಮುಟ್ಟಿದ್ರೆ ರ್ಯಾಷಸ್ ಬರುತ್ತೆ. ಮೊದ್ಲು ನನ್ ಬಂದಿತ್ತು ಅಣ್ಣ, ನನ್ನಿಂದ ಇವಳಿಗೆ ಬಂದ್ಬಿಟ್ಟಿದೆ. ಕರೆಕ್ಟ್. ಪಾಪ, ನಾವಿಬ್ರಿಗೂ ತಿನ್ನಕ್ಕಾಗಲ್ಲ. ಅದೇನ್ ಅಲರ್ಜಿನೋ ನಾನು ನೋಡ್ತೀನಿ, ಬನ್ನಿ ತಿನ್ನಿ. ಅಲ್ಲ ಅಕ್ಕ, ಬಟ್ ನನ್ಗೆ ಸೀರಿಯಸ್ಲಿ ಎಲ್ಲರಿಗೋಸ್ಕರ ಪ್ರೀತಿಯಿಂದ ತರಿಸಿದಾಳೆ, ಸುಮ್ನೆ ಹಠ ಮಾಡದೆ ಬನ್ನಿ ಬನ್ನಿ. ಅಕ್ಕ, ನಮ್ ಮನ್ಸಲ್ಲೊಂದ್ ಸಂಕಟ. ಯಾಕೆ ಅಂತ ಕೇಳಿ? ಏನಾಯ್ತು? ಪ್ರದ್ಯುಮ್ನನ್ ಬಗ್ಗೆ. ಕಣ್ಮುಂದೆ ಬೆಳೆದ ಮಕ್ಳು ಅಲ್ಪಾಯುಷಿ ಅಂದ್ರೆ ಸಂಕಟ ಆಗದೆ ಇರುತ್ತಾ ಹೇಳಿ? ನಾವು ಬದುಕಿದ್ದಾಗೆ ಮಕ್ಳು ಹೋಗ್ಬಾರ್ದಪ್ಪ. ಪ್ರದ್ಯುಮ್ನ ಅಲ್ಪಾಯುಷಿ ಅಲ್ಲ ಮಂದಾಕಿನಿ. ಸೋಮ್ಯಾಜಿಗಳು ಹೇಳಿಲ್ವಾ ಅಕ್ಕ? ಅವ್ರು ಹೇಳಿದ ಮಾತ್ರಕ್ಕೆ ಅದ್ ನಿಜ ಆಗ್ಬೇಕಾಗಿಲ್ಲ. ಹೇಗ್ ಗೊತ್ತು ನಿಮ್ಗೆ? ಗೊತ್ತು ಅಷ್ಟೇ. ನನ್ ಮಗನಿಗೆ ದೊಡ್ಡ ಆಯುಸ್ಸಿದೆ. ಮದುವೆ, ಮಕ್ಕಳು, ನೆಮ್ಮದಿ, ಖುಷಿ ಎಲ್ಲ ಅವನ್ ಹಣೆಲ್ ಬರ್ದಿದೆ. ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನು ಕೆಟ್ಟದಾಗತ್ತೆ ಅಂತ ಮನ್ಸು ಹೇಳ್ತಾ ಇದೆ. ಏನು, ಯಾಕೆ, ಯಾವಾಗ ಏನು ಗೊತ್ತಿಲ್ಲ ನನ್ಗೆ. ಯಾಕೋ ಭಯ ಆಗ್ತಾ ಇದೆ. ನನ್ ಕೈ ತಡಿಯಕ್ ಆಗ್ತಿದ್ರೆ. ಅಕ್ಕ, ನೀವ್ ಏನ್ ಹೇಳ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಮಂದಾಕಿನಿ. ಅಕ್ಕ ಅಕ್ಕ, ಈ ಈಶ್ವರ್ ಈ ಮನೆಗ್ ಬಂದ್ಮೇಲೆ ಈ ಮನೆ ವಿಚಿತ್ರ ಆಗೋಗಿದೆ. ಯಾರೇನ್ ಮಾಡ್ತಾರೆ, ಮಾತಾಡ್ತಾರೆ, ಒಂದು ಅರ್ಥ ಆಗ್ತಿಲ್ಲ. ನಾನೇ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ರೆಸಿಪಿ ಹೀಗೆ ಇರಬೇಕು ಅಂತ ಹೇಳಿ ಮಾಡ್ಸಿದ್ದೀನಿ. ಪ್ಲೀಸ್ ಹ್ಯಾವ್. ಏನ್ ನೋಡ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಯುಕ್ತಿ, ತರಿಸಿದ್ದಕ್ಕೆ. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ಸ್ ಅಲ್ಲ ಯಾಕೆ ಪ್ರದ್ಯುಮ್ನ, ಮುಂದೆ ನಿನ್ನ ಮದ್ವೆ ಆಗೋಳು ನಾನು. ಒಂದಿನ ನಾನೇ ಎಲ್ರಿಗೂ ಅಡುಗೆ ಮಾಡ್ತೀನಿ. ಈ ಕರ್ಮನು ನೋಡ್ಬೇಕಾ ನಾವು? ದೇವ್ರೆ, ಯಾಕೆ ಈ ತರ ಪನಿಷ್ಮೆಂಟ್ ಕೊಡ್ತಿದೆ ನಮ್ಗೆ? ಬರ್ಗರ್ ತುಂಬಾ ಚೆನ್ನಾಗಿದೆ ಯುಕ್ತಿ. ಥ್ಯಾಂಕ್ಸ್. ಏನೋ ಎಲ್ಲ ಇವಳೆ ಮಾಡಿರೋ ತರ ಬಿಲ್ಡಪ್ ತಗೋತಿದ್ದಾಳೆ. ಬರಗರ ಎಂದರೇನು? ಈ ಬರಗರ ಅಂದರೆ ಏನಪ್ಪಾ ಅಂದ್ರೆ? ಆನ್ಯ, ಬರ್ಗರ್ ಅಂದ್ರೆ ಇದೊಂಥರದ ತಿಂಡಿ, ಚೆನ್ನಾಗಿರುತ್ತೆ, ತಿನ್ನಿ. ಈ ಬರಗರ ನಾನು ನೋಡಿದ ಯಾವ ತಿಂಡಿಯ ಹಾಗೂ ಇಲ್ಲವಲ್ಲ. ಇದು ಒಂದು ರೀತಿಯ ಫಲವೇ? ಮರದಲ್ಲಿ ಬೆಳೆಯುತ್ತದೆಯೇ? ಇಲ್ಲ ಅಮ್ರಪಾಲಿ, ಇದು ಹಣ್ಣಲ್ಲ, ತರಕಾರಿ, ಹಿಟ್ಟು ಎಲ್ಲ ಹಾಕಿ ಮಾಡೋದು. ಒಂದ್ಸತಿ ತಿನ್ ನೋಡಿ.
ಪಾಲಿ ಇಷ್ಟ ಆಗಿಲ್ವಾ? ಇದರಲ್ಲಿ ಯಾವ ಸ್ವಾರಸ್ಯವೂ ಇಲ್ಲ. ಎಲ್ಲ ಬೇರೆ ಬೇರೆ ತಿಂದ್ರೆ ರುಚಿ ಅನ್ಸಲ್ಲ, ಎಲ್ಲ ಸೇರಿಸಿ ತಿನ್ಬೇಕು. ಹೀಗೆ ಇಂತಹ ಆಹಾರ ಸೇವನೆಯನ್ನು ನಾನು ಎಂದಿಗೂ ನೋಡಿಲ್ಲ. ಯುಕ್ತಿ ಅವರೇ, ಈ ಆಹಾರ ಸೇವನೆಗೆ ಧನ್ಯವಾದಗಳು. ಯಾರಿಗಾದ್ರೂ ಇನ್ನೊಂದ್ ಬೇಕಾ? ಬೇಕಾದ್ರೆ ತಿಂತೀವಿ, ಅಲ್ಲಿ ಇಟ್ಬಿಟ್ಟು ಹೊರಡು. ಗೋಪು, ಇಲ್ಬಾ ಇಲ್ಬಾ, ನಾನು ಹೇಳ್ತೀನಿ. ಕೂತ್ಕೋ ಕೂತ್ಕೋ ಅಂದೆ. ತಿನ್ನು ಗೋಪು, ತಿನ್ನು. ಥ್ಯಾಂಕ್ಸ್ ಅಕ್ಕ. ನಿಮ್ ಮುಖ ನೋಡಿದ್ರೆ ನಿಮ್ ಕಷ್ಟ ಗೊತ್ತಾಗ್ತಿದೆ. ಒಂದ್ ನಿಮಿಷ. ಈಗ ಕೈಯಲ್ಲಿ ಇಟ್ಕೊಂಡು ಹೀಗೆ ತಿನ್ನು. ಹೌ ಫನಿ, ಮೈನಸ್ನೆಲ್ಲ ಹೇಗೆ ಮುಖಕ್ಕೆ ಮೆತ್ಕೊಂಡಿದ್ದಾಳೆ ನೋಡು. ಆಮ್ರಪಾಲಿ, ನಿನಗೆ ಬರ್ಗರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಾನು ತರಿಸ್ತಾನೆ ಇರಲಿಲ್ಲ. ಐ ಆಮ್ ಸಾರಿ. ನಿನ್ನ ನೋಡು, ನನ್ ಬಾಯಿಗೂ ಮರ್ಕೊಂಡ್ಬಿಡ್ತು. ಏ ಆನ್ಯಾ, ಬಾಗರ್ ತಿನ್ನುವಾಗ ಇದೆಲ್ಲ ಕಾಮನ್. ನೋಡು, ನನ್ ಬಾಯಿಗೂ ಮೆತ್ಕೋತು. ಇಷ್ಟೇ ಬೇಕಾಗಿರೋದು ನನಗೆ ಜೀವನದಲ್ಲಿ. ಇಷ್ಟೇ ಎಂದರೆ ಅಂದ್ರೆ ನಾನ್ ಪ್ರೀತಿ ಮಾಡೋರು, ನನ್ನ ಪ್ರೀತಿ ಮಾಡೋರು ಸುತ್ತ ಕೂತ್ಕೊಂಡು ನಗ್ನಗ್ತಾ ಊಟ ಮಾಡೋದು, ಇಷ್ಟೇ ಬೇಕಾಗಿರೋದು. ಏನತ್ಕೆ ಇದು? ಈ ರೂಮನ್ನು ಒಂಚೂರು ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಾ? ಈ ರೂಮಿಗೆ ಯಾರು ಬರಲ್ಲ ಈಶ್ವರಿ, ನನ್ನನ್ನು ಯಾಕೆ ಕರ್ಕೊಂಬಂದೆ ಇಲ್ಲಿ? ಒಂದು ಬಹಳ ಮುಖ್ಯವಾಗಿರೋ ವಸ್ತು ಇತ್ತು, ಅದನ್ನ ಹುಡ್ಕೋಣ ಅಂತ ಕರ್ಕೊಂಡ್ ಬಂದೆ. ಯಾರಿಗೂ ಬೇಡದೇ ಇರೋದನ್ನ ಬಿಸಾಕೋ ರೂಮ್ ಇದು. ಮುಖ್ಯವಾದದ್ದು ಇಲ್ಲೇನಿರುತ್ತೆ ಈಶ್ವರಿ? ಕಸ ಅನ್ಕೊಂಡ್ರೆ ಕಸ. ಕೆಲವ್ರಿಗೆ ಬೇಡದೇ ಇರೋ ವಸ್ತು ನಮಗ್ ಮುಖ್ಯವಾಗಿರುತ್ತೆ. ಅಷ್ಟು ಇಂಪಾರ್ಟೆಂಟ್ ಇಲ್ಲೇನಿದೆ ಈಶ್ವರಿ? ಮಾಯಿನ ಗೆಲ್ಲಕ್ಕೆ ಅಂತಿರೋ ವಸ್ತು ಅದ್ಗೆ, ಅದನ್ನ ಹುಡುಕ್ತಾ ಇದ್ದೀನಿ.
ಮಾಯಿಗೆ ಇದನ್ನ ಮನೆಯಿಂದ ಹೊರಗೆ ಹಾಕೋ ಮನ್ಸು ಬಂದಿರಲ್ಲ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನದು ಈಶ್ವರಿ? ನೀವೇ ನೋಡೋರಂತೆ, ಮಾಯಿ ಮನಸ್ಸು ಕರಗಿ ನನ್ನನ್ನ ಮಗಳೇ ಅಂತ ಅಪ್ಕೊಳ್ಳೋದನ್ನು ನೋಡೋರಂತೆ. ಬನ್ನಿ. ಈಶ್ವರಿ, ಮಗಳೇ, ಏನು ಮಾಡುತ್ತಿರುವೆ? ನಿಮ್ಮ ಆಜ್ಞೆಯಂತೆ ಶಸ್ತ್ರಾಭ್ಯಾಸ ಮಾಡುತ್ತಿದ್ದೇನೆ ಪಿತಾಶ್ರೀ. ಪ್ರಾತಃ ಕಾಲದಿಂದ ಅಭ್ಯಾಸದಲ್ಲೇ ಮುಳುಗಿ ಹೋಗಿದ್ದೀಯ. ಆಹಾರ ಸೇವನೆ ಮಾಡದೆ ವಿಶ್ರಾಂತಿ ಪಡೆಯದೇ ಇದ್ದರೆ ನಿನ್ನ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯಕ್ಕಿಂತ ಗಂಧರ್ವ ಲೋಕದ ಭವಿಷ್ಯ ಮುಖ್ಯವಾದದ್ದು ಪಿತಾಶ್ರೀ. ನೀನು ಗಂಧರ್ವ ಲೋಕದ ಭವಿಷ್ಯ ಮಗಳೇ. ಅದಕ್ಕಿಂತ ಹೆಚ್ಚಾಗಿ ಮಗಳ ಜೀವನವನ್ನು ಪಣಕ್ಕಿಡೋ ಕೆಟ್ಟ ತಂದೆ ನಾನಲ್ಲ. ಬಾ, ಮೊದಲು ಭೋಜನವನ್ನು ಮಾಡು. ಪಿತಾಶ್ರೀ, ರಚ್ಚಿ ಮಾಡಬೇಡ ಮಗಳೇ, ಕುಳಿತುಕೋ. ಯಾವುದೇ ಕಾರ್ಯ ಮಾಡು ಮಗಳೇ, ಆದರೆ ಭೋಜನ ಮಾಡದೇ ಇರಬಾರದು. ಹಸಿದುಕೊಂಡಿದ್ದರೆ ನಮ್ಮೊಳಗಿರುವ ದೇವರಿಗೆ ಮಾಡುವ ಅವಮಾನ. ಹಸಿದುಕೊಂಡಿದ್ದರೆ ನಮಗೆ ನಾವೇ ಮೋಸ ಮಾಡಿಕೊಂಡ ಹಾಗೆ. ತಗೋ, ತಿನ್ನು. ಪಿತಾಶ್ರೀ, ನಿಮ್ಮ ನೆನಪು ಬಹಳ ಕಾಡುತ್ತಿದೆ. ಈ ನಿಮ್ಮ ಮಗಳಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಎರಡೂ ಬೇಕು. ಪಿತಾಶ್ರೀ, ಇನ್ನೂ ಎಷ್ಟು ದಿನ ಇಲ್ಲಿಯೇ ಇರಬೇಕು ನಾನು? ನನ್ನನ್ನು ಹೇಗೆ ಸಂಪರ್ಕಿಸುತ್ತೀರಿ? ಒಂದೇ ಸ್ಥಳದಲ್ಲಿ ಕಾಯುವ ಪ್ರವೃತ್ತಿಯೇ ನನಗಿಲ್ಲವೆಂದು ನಿಮಗೆ ಗೊತ್ತು. ಪ್ರತಿ ದಿನವೂ ರಾಜಕುಮಾರನನ್ನು ಭೂಮಿಯ ಯಾವುದೇ ದಿಕ್ಕಿನಲ್ಲಿರಲಿ ಕರೆದು ತರಬೇಕು ಎನಿಸುತ್ತದೆ. ಆದರೆ ನಿಮ್ಮ ಮಾರ್ಗದರ್ಶನವಿಲ್ಲದೆ ಏನೂ ಮಾಡಲಾಗುತ್ತಿಲ್ಲ. ಆಮ್ರಪಾಲಿ ಎಲ್ಲೋದ್ರು? ಇಲ್ಲೇ ಇರ್ಲಲ್ಲ, ಎಲ್ಲೋದ್ಲು? ಆಮ್ರಪಾಲಿ, ಪ್ರದ್ಯುಮ್ನ, ಏನ್ ನೋಡ್ತಾ ಇದ್ಯಾ ಪ್ರದ್ಯುಮ್ನ? ನೋಡೋದಕ್ಕೆ ನನ್ಕಿನ್ನ ಚೆನ್ನಾಗಿರೋದೇನಿದೆ? ಪಾಪ ಆಮ್ರಪಾಲಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಬರ್ಗರ್ ತಿನ್ನೋದಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕಷ್ಟೆ. ಅಣ್ಣ, ಆಮ್ರಪಾಲಿ ನೋಡಿದ್ಯಾ? ಅಲ್ಲಿ ನೋಡು, ಮರದ ಕೆಳಗೆ ಕೂತಿದ್ದಾರೆ. ಪಾಪ ಬೇಜಾರು ಮಾಡ್ಕೊಂಡಿರ್ಬೇಕು. ಊಟನೂ ಸರಿಯಾಗಿ ಮಾಡಿಲ್ಲ, ತಿನ್ನೋಕೆ ಆಗ್ಲಿಲ್ಲ. ನಿಮ್ಗೆಲ್ಲ ಇದು ಅಭ್ಯಾಸನೂ ಇಲ್ಲ. ಗಂಧರ್ವ ಲೋಕದಲ್ಲಿ ಏನ್ ತಿಂತಿದ್ಲೋ ಏನೋ. ಯು ಬಿಲೀವ್ ಇನ್ ಇಟ್? ಅವಳಿಗೆ ತಲೆಗೆ ಪೆಟ್ಟಾಗಿ ಗಂಧರ್ವ ಲೋಕ ಅಂತೆಲ್ಲ ಮಾತಾಡ್ತಾಳೆ. ನಿನಗೇನಾಗಿದೆ?
ಅವಳು ಹೇಳದ್ನೆಲ್ಲ ನಂಬ್ತೀಯಲ್ಲ. ಪಾಪ ಅಣ್ಣ, ಆಮ್ರಪಾಲಿಗೆ ತುಂಬಾ ಲೋನ್ಲಿ ಫೀಲ್ ಆಗ್ತಿದೆ ಅನ್ಸ್ತಿದೆ. ಯಾರೂ ಇಲ್ಲ, ಮನೆಯವರೆಲ್ಲ ದೂರದಲ್ಲಿದ್ದಾರೆ, ಬೇರೆ ಜಾಗ, ಬೇರೆ ಜನ. ಹೌದು ಪುಟಾಣಿ. ಇಷ್ಟು ದೊಡ್ಡ ಮನೇಲಿ ಇರೋಕ್ ಚಾನ್ಸ್ ಸಿಕ್ಕಿದೆ, ಬೇಜಾರು ಯಾಕೆ ಮಾಡ್ಕೊಳ್ಬೇಕು? ಅವಳ ಬೇಜಾರನ್ನ ನನ್ನ ಕೈಲಿ ಸರಿ ಮಾಡೋ ಹಾಗಿದ್ದಿದ್ರೆ ಈಗಲೇ ಸರಿ ಮಾಡಿಬಿಡ್ತಿದ್ದೆ. ಅವಳಿಷ್ಟು ಸ್ಯಾಡ್ ಆಗಿರೋದನ್ನ ನೋಡೋಕ್ಕಾಗಲ್ಲ ನನಗೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಣ್ಣ? ಆಮ್ರಪಾಲಿ, ಯಾಕೆ ಹಾಗೆ ಬಂದ್ಬಿಟ್ರಿ? ಬರಗರ ಇಷ್ಟ ಆಗ್ಲಿಲ್ವಾ? ಇಷ್ಟವಾಗಲಿಲ್ಲ ಎಂದೇನಲ್ಲ, ಅಷ್ಟಕ್ಕೂ ನೀವೇಕಿಲ್ಲಿದ್ದೀರಿ? ಆಪದ್ ಬಾಂಧವನ ಜೊತೆಗಿರಬೇಕಲ್ಲವೇ? ಅಣ್ಣನ ಜೊತೆಗೆ ಇದ್ವಿ, ನೀನ್ ಒಬ್ಳೆ ಕೂತಿದ್ಯಲ್ಲ, ಅದಕ್ಕೆ ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಬಗ್ಗೆ ಯೋಚನೆ ಮಾಡದಿರಿ. ಆಪದ್ ಬಾಂಧವ ಬಹಳ ಖುಷಿಯಲ್ಲಿದ್ದ. ನೀವೆಲ್ಲರೂ ಅವನ ಜೊತೆಯಲ್ಲಿಲ್ಲದಿದ್ದರೆ ಅವನಿಗೆ ಬೇಸರವಾಗುತ್ತದೆ. ಸರಿ, ನಾವು ಹೋಗ್ತೀವಿ, ನಮ್ ಜೊತೆ ನೀವು ಬನ್ನಿ. ಇಲ್ಲ, ನೀವು ಹೋಗಿ. ಬಾ ಆಮ್ರಪಾಲಿ, ನಿನ್ನ ಬರ್ಗರ್ ತಿನ್ಬೇಡ, ಆ ಬರ್ಗರ್ ಚೆನ್ನಾಗೂ ಇಲ್ಲ. ಹುಳ ಎಲ್ಲ ಇತ್ತು ಗೊತ್ತಾ, ಅದನ್ನ ತಿಂದ್ರೆ ಹೊಟ್ಟೆ ಎಲ್ಲ ಹಾಳಾಗತ್ತೆ. ಪುಟಾಣಿ, ನಿನಗೆ ಲೂಸ ಮೋಷಣವಿದೆಯೇ? ಬೊಗಳೆ ಬೃಂದ ಅವ್ರೆ, ನಿಮ್ಮ ಅಣ್ಣ ಆಗಿ ನಾವ್ ಏನು ಕೇಳಿಲ್ಲ ನಿಮ್ಮನ್ನ. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್, ಇನ್ ಮುಂದೆ ಸುಳ್ಳು ಹೇಳ್ಬೇಕಾದ್ರೆ ವಾಸನೆ ಬರ್ದೇ ಇರೋ ತರ ಹೇಳಿ ಪ್ಲೀಸ್, ದಯವಿಟ್ಟು. ನೀನ್ ಇನ್ಮೇಲೆ ಜೋಕ್ ಹೇಳ್ಬೇಕಾದ್ರೆ ನಗು ಬರೋ ತರ ಹೇಳು, ಆಯ್ತಾ? ಸರಿಯಾಗಿ ಹೇಳ್ದೆ. ಮಿಸ್ ಆನ್ಯಾ, ನೀನ್ ಯಾರ್ ಸೈಡು? ನಾನು ಸತ್ಯದ ಪರ. ನೀನಾಥ್, ಅಯ್ಯೋ, ಬಾ ಆಮ್ರಪಾಲಿ, ನಾವು ಹೋಗೋಣ. ನನಗೆ ಹಸಿವಿಲ್ಲ, ನೀವು ಹೋಗಿ. ಆಮ್ರಪಾಲಿ, ಬಾ ಒಳಗ್ ಹೋಗೋಣ. ನಿಂಗ್ ಬರ್ಗರ್ ಬೇಡ ಅಂದ್ರೆ ಪರವಾಗಿಲ್ಲ, ಮನೇಲಿ ಅಡ್ಗೆ ಮಾಡಿರ್ತಾರೆ, ಅದನ್ನ ಊಟ ಮಾಡೋಣ. ಯಾರು ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ಹೌದು ಪುಟಾಣಿ, ಪ್ರದ್ಯುಮ್ನ ರಸಸ್ ಫೇಮಸ್ ಕೈತುತ್ತು. ವಾಟ್ ಇಸ್ ಕೈ ತುತ್ತು? ಅಕ್ಕ ಮ್ಯಾಮ್, ಸಾರಿ ಅಕ್ಕ ಮ್ಯಾಮ್. ನನ್ನ ಹೆಸರು ಯುಕ್ತಿ. ಅದು ಗೊತ್ತು ಅಕ್ಕ ಮ್ಯಾಮ್. ಕೈ ತುತ್ತು ಅಂದ್ರೆ ಆನ್ಯ, ಸುಮ್ನಿರು. ಇದ್ರಲ್ಲಿ ದೊಡ್ಡದಾಗಿ ಎಕ್ಸ್ಪ್ಲನೇಷನ್ ಕೊಡಕ್ ಏನೂ ಇಲ್ಲ. ಎಲ್ರು ಸುತ್ತ ಕೂತ್ಕೋತಾರೆ, ಪ್ರದ್ಯುಮ್ನ ಕೈ ತುತ್ತು ಹಾಕ್ತಾನೆ ಅಷ್ಟೇ. ಯುಕ್ತಿ, ನಿನಗ್ ನಿಮ್ಮಮ್ಮ ಕೈ ತುತ್ತು ಕೊಟ್ಟಿಲ್ವಾ? ಮಮ್ಮನ? ನೋ ವೇ. ಫಸ್ಟ್ ಆಫ್ ಆಲ್ ನನ್ನ ಕೈಲೇ ತಿನ್ನಲ್ಲ, ಓನ್ಲಿ ಸ್ಪೂನ್. ಓ ಹೌದಾ? ಮತ್ತೆ ಬರ್ಗರ್ ಕೈಯಲ್ಲಿ ತಿಂತ ಇದ್ದೆ? ನನಗ್ ಬೇರೆ ಆಪ್ಷನ್ ಇರ್ಲಿಲ್ಲ, ಅದಕ್ಕೆ. ಓ ಐ ಸಿ. ಆನ್ಯಾ, ನನ್ಗೊಂದ್ ಜೋಕ್ ಹೊಳಿತಾ ಇದೆ, ಇಲ್ಲ ಒಂದೇ ಒಂದು ಪ್ಲೀಸ್, ಒಂದೇ ಒಂದು. ಆಯ್ತು, ಹೇಳಿ. ಓಕೆ. ಸ್ಪೂನಲ್ಲಿ ಟೀ ಕುಡಿದ್ರೆ ಏನಾಗತ್ತೆ? ಗೊತ್ತಿಲ್ವಾ? ಚಮಚ ಅಲ್ಲಿ ಹೋಗಿ ಈ ತರ ಜೋಕ್ಸ್ ಮಾಡಲ್ಲ ಅಂತ 100 ಸರಿ ಬಸ್ಗೆ ಹೊಡಿ. ಹೋಗು. ಚಮಚ ಅಂತೆ, ಚಮಚ. ಪ್ರದ್ಯುಮ್ನಣ್ಣ, ನೀನೇ ಇವನ್ನ ಹಾಳು ಮಾಡಿರೋದು. ಯಾಕೆ ನಗ್ತೀಯ ಅವ್ನ್ ಜೋಕ್ಸ್ಗೆ? ಹೊಟ್ಟೆ ಕಿಚ್ಚು ನಿನ್ಗೆ. ಅಕ್ಕ, ಯಾರಿಗೂ ಕೈ ತುತ್ತು ಬೇಡ ಅನ್ಸತ್ತೆ. ಅಣ್ಣ, ಮೊದಲನೇ ತುತ್ತು ನನ್ಗೆ. ಇಲ್ಲ, ಎಲ್ರಿಗಿನ್ನ ನಾನ್ ಸಿಕ್ಕೊಳ್ಳಲ್ವಾ, ನನ್ನಿಂದ ಸ್ಟಾರ್ಟ್ ಮಾಡೋಣ. ಪ್ರತಿ ಸಲ ಇದನ್ನೇ ಹೇಳ್ತೀರಾ ನೀವಿಬ್ರು. ಇವತ್ತು ನನ್ನಿಂದ ಸ್ಟಾರ್ಟ್ ಮಾಡೋಣ. ಯಾಕೆ? ಆ ಡಬ್ಬ ಜೋಕ್ ಹೇಳ್ದಕ್ಕೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಸಲ ಮೊದಲನೇ ತುತ್ತು ಆಮ್ರಪಾಲಿಗೆ.